ಕೇಳಿಸ್ಕೊಂಬಿಡಿ, ಪ್ರಶ್ನೆ ಕೇಳಿಸ್ಕೊಂಬಿಡಿ. ಅಂದ್ರೆ ಯಾವ್ದಾದ್ರು ಒಂದು ದರ್ಗದಲ್ಲಿ ಇನ್ನು ಮುಂದೆ ಭಾಗವಾ ಬಣ್ಣದ ಬಟ್ಟೆ ಹಾಕಿರುವ ಅಥವಾ ಜನಿವಾರ ಹಾಕಿರುವ ಅರ್ಚಕರು ಬಂದು ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತಾರೆ ಅಂದ್ರೆ ನೀವು ಒಪ್ತೀರಾ? ವಫ್ನ ಆಸ್ತಿಯಲ್ಲಿ ಪೂಜೆನೋ ಮತ್ತೊಂದು ನೀವು ನಮನೋ ನಮಾಜೋ ಮತ್ತೊಂದು ಒಪ್ತೀರಾ? ಒಪ್ತೀರಾ? ನಮಾಜ್ ಕಾರ್ಯದಲ್ಲಿ ನಿಮ್ಮ ವಫ್ ಆಸ್ತಿಯಲ್ಲಿ ಒಂದಷ್ಟು ಭಾಗವನ್ನ ತೆಗೆದು ದೇವಸ್ಥಾನಗಳ ಅಭಿವೃದ್ಧಿ ಕೊಡ್ತೀವಿ ಅಂದ್ರೆ ಒಪ್ತೀರಾ? ಪೂಜೆ ಮಾಡ್ತಿರಲ್ಲ, ನಾವು ಬೇಡ ಅಂತಿದೀವಿ. ಒಪ್ತೀರಾ? ನಾಳೆ ವಜ್ರದೇವಿ ಶ್ರೀಗಳು ಮೊನ್ನೆ ಅಷ್ಟೇ ಒಂದು ಘೋಷಣೆ ಆಯ್ತು ಈ ರಾಮ ಮಂದಿರದ ಉದ್ಘಾಟನೆ ನಡೆದಾಗ. ಏನಂದ್ರೆ ರಾಜ್ಯದ ಎಲ್ಲಾ ರಾಮ ಮಂದಿರಗಳನ್ನ ನಾವು ಅಭಿವೃದ್ಧಿ ಮಾಡಬೇಕು, ಅದಕ್ಕೋಸ್ಕರ 100 ಕೋಟಿ ರೂಪಾಯಿ. ಅದಕ್ಕೆ ಯಾರಾದ್ರೂ ಪ್ರಶ್ನೆ ಮಾಡಿದ್ರ? ಮಾಡಿಲ್ಲ. ಅದಾದ್ಮೇಲೆ ಮೊನ್ನೆ ಅಷ್ಟೇ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಸ್ವಾಮೀಜಿ ಕೊಟ್ಟಿಲ್ವಲ್ಲ ಅಂತ ಹೇಳಿದ್ರೆ 10,000 ಕೋಟಿ ಮುಸಲ್ಮಾನರು ಕೊಡ್ತೀನಿ ಅಂದ್ರೆ ಅಯ್ಯೋ ಅಂತ ಬಡ್ಕೊಂಡ್ರಲ್ಲ ನೀವೇ ಇದೇ ಚಾನಲ್ ಅಲ್ಲಿ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಕುತ್ಕೊಳ್ಳಿ, ಒಂದು ನಿಮಿಷ ಕುತ್ಕೊಳ್ಳಿ, ಕೇಳಿಸ್ಕೊಳ್ಳಿ. ನೀವು ಮಾತಾಡಿದ್ದೀರಾ, ಕೇಳಿಸ್ಕೊಳ್ಳಿ. ಮೊನ್ನೆ ಅಷ್ಟೇ ಮತ್ತೊಂದು ಘೋಷಣೆ ಮಾಡಿದ್ರು, ಭಗವಂತ ಹನುಮಂತನ ಜನ್ಮ ಸ್ಥಾನವನ್ನ ನಾವು ಡೆವಲಪ್ ಮಾಡ್ಬೇಕು, ಅದಕ್ಕೆ 100 ಕೋಟಿ ಅಂತ ಹೇಳಿದ್ರು. ಯಾರಾದ್ರೂ ಮುಂದೋಗ್ಬಿಟ್ಟು ಏನಕ್ಕೆ ಮಾಡ್ತಿದ್ರ ಅದನ್ನ? ಏನಕ್ಕೆ ಬರೀ ಹಿಂದೂಗಳು ಮಾಡ್ತೀರಾ? ಯಾರು ಕೇಳಿದ್ರ? ಇಲ್ವಲ್ಲ. ಚುನಾವಣೆಗಿನ ಮುಂಚೆ ಬೊಮ್ಮಾಯಿ ಅವರು 1,000 ಕೋಟಿ ನಾವು ದೇವಸ್ಥಾನಗಳ ಅಭಿವೃದ್ಧಿಗೋಸ್ಕರ ಮತ್ತು ಮಠಗಳ ಅಭಿವೃದ್ಧಿಗೋಸ್ಕರ ಅಂತ ಹೇಳಿದ್ರು. ಅದು ಕೊಟ್ರ? ಅದನ್ನ ಕೇಳ್ಬೇಕು ಸ್ವಾಮೀಜಿ. ಇವತ್ತು ಕೊಟ್ರ? ಮಾಡಿ ಓಡೋಗ್ಬಿಟ್ರು. ಸುಮ್ನೆ ಎಲೆಕ್ಷನ್ಗಿನ ಮುಂಚೆ ಹೇಳ್ಬಿಟ್ಟು ನಾವ್ ಇಷ್ಟು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಓಡೋಗ್ಬಿಟ್ರು. ಈಗ ಒಂದ್ ನಿಮಿಷ ದಯವಿಟ್ಟು ನಾನು ಮಾತು ಮುಗಿಸ್ತೀನಿ, ಆಮೇಲೆ ಮಾತಾಡ್ಲಿ. ನಾನು ಒಂದೇ ಒಂದು ಮಾತು, ಇದು ಬಜೆಟ್ ಇಂದ ರಿಲೇಟೆಡ್ ಇದೆ ಅಂದ್ಬಿಟ್ಟು ಒಂದು ಮಾತು ಹೇಳ್ತೀನಿ. ಇಲ್ಲ, ಯು ಸ್ಟಾಪ್ ಟಾಕಿಂಗ್. ಇಲ್ಲ, ಒಂದು ಸ್ವಲ್ಪ ದಿನ ಪಾಲಿಟಿಕ್ಸ್ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ, ಸುಮ್ಮನೆ ಬಿಡ್ತಾ ಇರಬೇಡಿ ರೈಲು. 2018ರಿಂದ 2023ರವರೆಗೆ ಇವರು ತಗೊಂಡಿರುವ ಸಾಲ ಎಷ್ಟು? ಅದಕ್ಕೂ ಮುಂಚೆ 2018ನವರೆಗೆ ಸ್ವಾತಂತ್ರ್ಯ ಸಿಕ್ತಲ್ಲ, ನಮ್ಮ ರಾಜ್ಯ ಸೃಷ್ಟಿ ಆಯ್ತಲ್ಲ, ಆವತ್ತಿನಿಂದ ಹಿಡಿದು 2018ರವರೆಗೆ 2,40,000 ಕೋಟಿ ಕರ್ನಾಟಕ ರಾಜ್ಯದ ಮೇಲೆ ಸಾಲ ಇರುತ್ತೆ. ಅದೇ ಒಳ್ಳೆ ಎಡಬಿಡಂಗಿಗಳಾಗೋದ್ರಲ್ಲ ಯಾಕೋ ಬರ್ತಾ ಹೋಗಿರುತ್ತೆ. ಈ 3 ಲಕ್ಷ ಅಂತ ಕೇಳ್ಬೇಕು ನೀವು. ಈ 3 ಲಕ್ಷ ಕೋಟಿ ಎಲ್ಲಿ ಹೋಯ್ತು? ಕೇವಲ 5 ವರ್ಷದಲ್ಲಿ ಇಷ್ಟೊಂದು ಸಾಲ ತಗೊಂಡು ಜನಾಭಿವೃದ್ಧಿಗೋಸ್ಕರ 5 ಪೈಸಾ ಕೊಡ್ಲಿಲ್ಲ. ಇವತ್ತು ಅಟ್ಲೀಸ್ಟ್ ಬಸ್ಸಲ್ಲಿ ಹೆಣ್ಣು ಮಕ್ಕಳು ಫ್ರೀ ಸಿಗೋದು. ಅಟ್ಲೀಸ್ಟ್ ಇವತ್ತು ನಿಮ್ಗೆ ಮನೆ ಕೂತ್ಕೊಂಡ್ರೆ ನಿಮಗೆ ರಾಷನ್ ಸಿಗ್ತಾ ಇದೆ. ಅಟ್ಲೀಸ್ಟ್ ಪ್ರತಿಯೊಂದು ಮನೆಯ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಬೊಮ್ಮಾಯಿ ಸರ್ಕಾರದಲ್ಲಿ ಹೇಳ್ದಂಗೆ ನೋಡಿ ಸರ್, ಬಜೆಟ್ ಅಲ್ಲಿ ತುಂಬಾ ಸೂಕ್ಷ್ಮವಾಗಿ ಗಮನಿಸಬೇಕು ಈ ವಿಚಾರವನ್ನ. ಅಂಜನಾದ್ರಿಯಲ್ಲಿರುವ ಹನುಮನ ದೇವಸ್ಥಾನದ ಅಭಿವೃದ್ಧಿಗೆ ಏನ್ ಹೇಳಿ, ಅಭಿವೃದ್ಧಿಗೆ 100 ಕೋಟಿ. ವಫ್ ಆಸ್ತಿ ಸಂರಕ್ಷಣೆಗೆ ಸರ್, ಅಭಿವೃದ್ಧಿ ಅಲ್ಲ, ಅದನ್ನ ಪ್ರೊಟೆಕ್ಟ್ ಮಾಡೋಕೆ 100 ಕೋಟಿ. ಅಂದ್ರೆ ದೇವಸ್ಥಾನಗಳ ಸ್ಥಿತಿ ಎಲ್ಲಿದೆ, ವಫ್ನ ಪರಿಸ್ಥಿತಿ ಎಲ್ಲಿದೆ? ನಾಗೇಂದ್ರ ಪ್ರಸಾದ್ ಅವರು ದೇವಸ್ಥಾನಗಳು ಇವತ್ತು ಕೂಡ ಉದ್ಧಾರ ಆಗೇ ಇಲ್ಲ. ಉದ್ಧಾರ ಆಗಕ್ 100 ಕೋಟಿ, ಉದ್ಧಾರ ಮಾಡಕ್ 100 ಕೋಟಿ. ನಾಗೇಂದ್ರ ಪ್ರಸಾದ್ ಉದ್ಧಾರ ಆಗಿರೋದನ್ನ ಸಂರಕ್ಷಣೆ ಮಾಡಕ್ 100 ಕೋಟಿ. ನಾಗೇಂದ್ರ ಪ್ರಸಾದ್, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ. ದೇಶಕ್ಕೆ ಏನು ಲಾಭ? ಸ್ವಾಮಿಗಳೇ, ಒಂದು ನಿಮಿಷ. ಯಾರಿಗೇನ್ ಲಾಭ? ಒಂದು ನಿಮಿಷ ಸ್ಪಷ್ಟವಾಗಿ ಮಾತಾಡ್ಬೇಕು. ಸ್ವಾಮೀಜಿ ಒಂದು ನಿಮಿಷ. ಅಂತ ಕೇಳ್ತಿದ್ದೀರಾ? ವಕ್ಫ್ ಬೋರ್ಡ್ 18,000 ಪ್ರಾಪರ್ಟಿ ಮೇಲೆ ಸರ್ಕಾರ ಕೂತೈತೆ. ರಾಜ್ಯ ಜನತೆ ಉಗುದ್ ಕಳಿಸ್ತವ್ರು ಲೂಟಿ ಹೊಡೆದ ಸರ್ಕಾರಕ್ಕೆ. 40
ಊರಿಗೆಲ್ಲ ಬುದ್ಧಿ ಹೇಳೋದು ಒಲೆ ಗುಚ್ಚ ಹೇಳೋದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.